ಇವಾಗ ನಾನು ನನ್ನ ಫ್ರೆಂಡ್ದು ತೊಗೊಂಡಿದ್ದೀನಿ ಎನ್ಫೀಲ್ಡು. ಫುಲ್ ಕಂಫರ್ಟ್ ಆಗಿದೆ ಗುರು. ಆ್ಯಕ್ಚುಲಿ ನಂದರಲ್ಲಿ ಫುಟ್ ರೆಸ್ಟ್ ಬಂದುಬಿಟ್ಟು ಸ್ವಲ್ಪ ಬ್ಯಾಕ್ ಇರುತ್ತೆ. ಸೊ ಇದರಲ್ಲಿ ಸ್ವಲ್ಪ ಅಪ್ ಫ್ರಂಟ್ ಇರೋದ್ರಿಂದ ಸ್ವಲ್ಪ ರಿಲ್ಯಾಕ್ಸ್ ಆಗಿರುತ್ತೆ ಬಾಡಿ. ಸೊ ಇದೊಂದು ಅಡ್ವಾಂಟೇಜು ರಾಯಲ್ ಎನ್ಫೀಲ್ಡಲ್ಲಿ. ಸೊ ಇದು ಆ್ಯಕ್ಚುಲಿ ಹೈವೇಲಿ ಆರಾಮಾಗಿ ಒಂದು 60-70 ಆರಾಮಾಗಿ ಕ್ರೂಸ್ ಮಾಡ್ಕೊಂಡು ಹೋಗ್ಬೋದು. ಕಂಫರ್ಟ್ ಗುರು, ಕಂಫರ್ಟು ಆರಾಮಾಗಿರುತ್ತೆ. ಇದ್ರದ್ದು ರಿವ್ಯೂ ಮಾಡ್ತೀನಿ ರೀ. ಇದು ಆ್ಯಕ್ಚುಲಿ ಹೊಸ ಮಾಡಲು 2024 ಅನ್ಸುತ್ತೆ. ಇದು ಸಪ್ರೇಟ್ ರಿವ್ಯೂ ಮಾಡ್ತೀನಿ ರೀ. ಸೊ ಅದ್ರ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಬಲ್ಕಿ ವೆಯ್ಟ್ ಅನಿಸುತ್ತೆ. ಸೊ ಆನ್ ರೋಡ್ ನಿಮ್ಗೇನು ಫೀಲ್ ಆಗೋಲ್ಲ, ತುಂಬ ಕಂಫರ್ಟ್ ಫೀಲ್ ಆಗುತ್ತೆ. ನನ್ನ ಫ್ರೆಂಡ್ ಹೇಳ್ದಂಗೆ ನನ್ನನ್ನು ಬಿಟ್ಟು ಹೋಗ್ತಾನೆ ಇದ್ದಾನೆ ಅವಾಗಲಿಂದ. ಅವ್ನು ಇದರಲ್ಲಿದ್ರೂ ಸ್ಪೀಡ್ ಹೋಗ್ತಾ ಇದ್ದಾನೆ, ಅದು ಕೊಟ್ಟರು ಸ್ಪೀಡ್ ಹೋಗ್ತಾ ಇದ್ದಾನೆ. ಅವ್ನ ಗಾಡಿ ಹತ್ತಿದ್ರೆ ಅವನನ್ನು ಹಿಡಿಯೋಕ್ಕೆ ಆಗ್ತಾಯಿಲ್ಲ. ಸೊ ಆ್ಯಕ್ಚುಲಿ ನಮ್ಮದು ಪ್ಲ್ಯಾನು ಲೇಪಾಕ್ಷಿ ಇತ್ತು. ಸೊ ಅಂತಿವೆ ಇಲ್ಲಿ ಆವುಲ್ ಬೆಟ್ಟ ಅಂತ ಬರುತ್ತೆ, ಸೊ ಅದು ನೋಡ್ಕೊಂಡು ಹೊಟ್ಟೋಗೋಣ ಅಂತ ಅಂದ. ಸೊ ಅಲ್ಲಿ ಹೋಗ್ತಾ ಇದ್ದೀವಿ ಇವಾಗ. ಸೊ ಇವನು ಮಿರರ್ ಹಾಕ್ಸಿಲ್ಲ. ಮಿರರ್ ಇರಬೇಕು ಗುರು. ಬನ್ನಿ ಮತ್ತೆ ನಮ್ಮವ್ನು ಹಿಡಿಬೇಕು. ಅವ್ನ ಕೈಗೆ ಸಿಗಲ್ಲ ಬಾ ಗಾಡಿ ಹತ್ತಿದ್ರೆ. ನಾನು ಬೇಕು ಅಂತಾನೆ ನಾನು ಬೇಕು ಅವ್ನು ಕೊಟ್ಬಿಟ್ಟೆ. ಅದ್ರಲ್ಲಿ ತುಂಬ ಟೈಮ್ ಓಡ್ಸೋಕ್ಕಾಗಲ್ಲ ಗುರು. ಏನಾಗುತ್ತೆ ಗೊತ್ತಾ, ನಿಮಗೆ ಕೋರ್ ಸ್ಟ್ರೆಂತು ತುಂಬ ಇರಬೇಕು. ಇವ್ನು ಹೊಟ್ಟೋಗಿದ್ದಾನೆ ಮತ್ತೆ ಆವುಲ್ ಬೆಟ್ಟಕ್ಕೆ ಇಲ್ಲೇ ಹೋಗಬೇಕು. ಹೊಟ್ಟೋಗಿದ್ದಾನೆ ಅನ್ನಿಸ್ತಾ ಇದೆ ನನಗೆ. ಹೊಟ್ಟೋಗಿದ್ದಾನೆ ಗುರು. ಬನ್ನಿ ಹಿಡಿಬೇಕು ಅವನ ಮತ್ತೆ. ಹಿಡಿಯೋದೇ ಒಂದು ಟಾಸ್ಕ್ ಆಗ್ಬಿಟ್ಟಿದೆ ಇವತ್ತು ನನಗೆ. ಕ್ಲೈಮೇಟು, ಇದು ಗ್ರೀನರಿ ಮಸ್ತಾಗಿದೆ ಗುರು. ರೈಡ್ ಫೀಲ್ ಮಾತ್ರ ಇದು ಎನ್ಫೀಲ್ಡು. ಸೊ ಇಂಥ ಕಾರ್ನರಲ್ಲಿ ನೋಡಿ ಅಂತ ಮಣ್ಣಿದ್ರೆ ತುಂಬ ಡೇಂಜರು. ಸ್ವಲ್ಪ ಯಾಮಾರು ಬ್ರೇಕ್ ಏನಾದರೂ ಹೊಡೆದ್ರೂ ಪಕ್ಕ ಸ್ಕಿಡ್ ಆಗಿಬಿಡುತ್ತೆ. ಸುತ್ತಮುತ್ತ ಎಲ್ಲ ಬೆಟ್ಟಗಳು, ಅದರಲ್ಲಿ ರೋಡ್ ಪಕ್ಕದಲ್ಲೆಲ್ಲ ಮರಗಳು, ಸೈಕ್ ಆಗಿದೆ ಗುರು. ಫುಲ್ ಗ್ರೀನರಿ ಇದೆ. ಇವಾಗ ಮಾನ್ಸೂನ್ ಅಲ್ವಾ. ಸೂಪರ್ ಬೈಕ್ಸ್ ಎಲ್ಲ ಹೋಗ್ತಾ ಇದ್ದಾರೆ. ನಾವಿನ್ನು ಇವಾಗ ಹೋಗ್ತಾ ಇದ್ದೀವಿ, ಅವರೆಲ್ಲ ಹೋಗಿ ರಿಟರ್ನ್ ಹೋಗ್ತಾ ಇದ್ದಾರೆ ಎಲ್ಲ. ಇಲ್ಲಿ ಹೋಗ್ತಾ ಇದ್ದಾನೆ ನಮ್ಮವನು. ಗುರು ಆವುಲ್ ಬೆಟ್ಟ ಹಿಂದೆನೇ ಹೋಯ್ತು. ಆವುಲ್ ಬೆಟ್ಟ ಹಿಂದೆನೇ ಹೋಯ್ತು. ಆವುಲ್ ಬೆಟ್ಟ ಹಾಂ ಯೂ ಟರ್ನ್ ಮಾಡ್ಕೊ. ನೋಡಿ ನಮ್ಮವ್ನು ಹಿಡ್ಕೊಂಡು ಮತ್ತೆ ಹೋಗ್ಬೇಕು ಇವಾಗ ಹಿಂದೆ. ಗಾಡಿ ಹತ್ತಿದ್ರೆ ಹಿಡಿಯೋಕ್ಕೆ ಆಗ್ತಾಯಿಲ್ಲ ಹೋಗೋವನ್ನ. ನಾನು ಹಿಡಿಯೋದು ದೊಡ್ಡ ಕೆಲಸ ಆಗಿಬಿಟ್ಟಿದೆ ಇವತ್ತು ನನಗೆ. ಓಲ್ಡ್ ಬುಲೆಟ್ಗೆ ಕಂಪೇರ್ ಮಾಡಿದ್ರೆ ಈ ಬುಲೆಟ್ ತುಂಬ ರಿಫೈನ್ಡ್ ಆಗಿದೆ. ಇಂಜನ್ನು, ಗೇರ್ ಶಿಫ್ಟ್ ಮಾಡೋದಾಗಿರಲಿ ಎಲ್ಲ. ಅದು ಹಳೇದೆಲ್ಲ ಅದು ಮೇಂಟೆನೆನ್ಸು ಪ್ರಾಬ್ಲಮ ಇಲ್ಲ ಏನೋ ಗೊತ್ತಿರಲಿಲ್ಲ. ಸೊ ರಪ್ ಅಂತ ಬೀಳ್ತಾ ಇತ್ತು.
ಗೇರ್ ಹಾಕುವಾಗ ಎಲ್ಲ. ಸೊ ಇದರಲ್ಲಿ ಏನು ಆ ಥರ ಏನು ಫೀಲ್ ಕಾಣಿಸ್ತಾ ಇಲ್ಲ. ಸೊ ಮೇಯ್ನು ಬುಲೆಟ್ ಅವರು ಇದು ಹೊಸ ಅಪ್ಡೇಟ್ ಮಾಡಿ ಏನು ಅಡ್ವಾಂಟೇಜ್ ಆಗಿದೆ ಅಂತ ಹೇಳಿದ್ರೆ ವೈಬ್ರೇಟು ರೆಡ್ಯೂಸ್ ಮಾಡಿಬಿಟ್ಟಿದ್ದಾರೆ. ಸೊ ಹಳೆ ಬುಲೆಟ್ ಎಲ್ಲ ನೀವು ವೈಬ್ರೇಟು ತುಂಬ ಇತ್ತು. ಆ್ಯಕ್ಚುಲಿ ಇಲ್ಲಿ ಅವಲ್ ಬೆಟ್ಟಕ್ಕೆ ನಾವು ಒಂದು 2-3 ಇಯರ್ಸ್ ಬ್ಯಾಕ್ ಬಂದಿದ್ವಿ. ಸೊ ಅದರಿಂದ ನನಗೆ ಒಂದೇ ಒಂದು ನಾನು ಬಂದಿರೋದು. ಸೊ ಅದರಿಂದ ಸ್ವಲ್ಪ ಐಡಿಯಾ ಇದೆ ಎಲ್ಲಿ ಅಂತ. ನಮ್ಮವನಿಗೆ ನೋಡಿಲ್ಲ ಅನ್ಸೋದು, ಫುಲ್ಲು ತೆಚ್ಕೊಂಡು ಹೋಗ್ತಾ ಇದ್ದ. ಸೊ ಇದರಲ್ಲಿ ಇದೊಂದು ಪ್ರಾಬ್ಲಮ್ಮು, ಯಾವ ಮಾಡಿದ್ರೆ ನ್ಯೂಟ್ರಲಲ್ಲಿ ಬೀಳುತ್ತೆ ಗಾಡಿ. ಹೆವಿ ಗಾಳಿ ಗುರು ಇವತ್ತು, ಯಾಕೋ ಗೊತ್ತಿಲ್ಲ. ಇವತ್ತೇನೋ ಇಲ್ಲ, ಯಾವಾಗಲೂ ಹಿಂಗೇನೋ ಗೊತ್ತಿಲ್ಲ, ಬಟ್ ಹೆವಿ ಗಾಳಿ ಬರ್ತಾಯಿದೆ. ಇಲ್ಲಿ ಮರ ಎಲ್ಲ ಬಿದ್ದೋಗಿದೆ ಅಲ್ಲ ಗುರು, ಮಳೆ ಬಿದ್ದಿರಬೇಕು ಅನಿಸುತ್ತೆ ನೈಟು. ಏ ಚಿಂಟು 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 ಹೋಗೋ ಸೈಡ್ಗೆ. ಚಿಂಟುನೆಲ್ಲ ಟಚ್ ಮಾಡೋಂಗೆ ಇಲ್ಲಪ್ಪ, ಯಾವ ಮಾಡಿದ್ರೆ ಫುಲ್ ಗ್ಯಾಂಗ್ ನಿಲ್ಲಿಸ್ತಾನ ಅವನು. ಮತ್ತೆ ಏನಾದರೂ ಸೆಟಪ್ ಮಾಡಿರ್ತಾನೆ ಅನ್ನೋ ಗ್ಯಾಂಗ್ ಗೊತ್ತಿಲ್ಲ, ಚಮಕ್ ಕೊಟ್ಟಿದ್ದೀವಲ್ಲ. ಇನ್ನು ಎಷ್ಟು ದೂರ ಆಗ್ಬೇಕು ಗುರು? ನಮ್ದು ಆ್ಯಕ್ಚುಲಿ ತುಂಬ ಪ್ಲ್ಯಾನ್ ಇದೆ ಇವತ್ತು. ಇಲ್ಲೇ 10 ಕಾಲ್ ಆಯಿತು. ಎಲ್ಲರೂ ರಿಟರ್ನ್ ಹೋಗ್ತಾ ಇದ್ದಾರೆ. ಹಾಂ, ಅದೇ ನೋಡಿ ಬೆಟ್ಟ ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆ ಇಲ್ವೋ ಗೊತ್ತಿಲ್ಲ ನಿಮಗೆ, ಅದ್ರ ಮೇಲೆ ಇದೆ. ಅಲ್ಲಿ ಮುಂದೆನೇ ಲೆಫ್ಟು. ಲಾಸ್ಟ್ ಟೈಮ್ ಬಂದಾಗ ಅಲ್ಲಿ ಒಬ್ಬರು ಅಜ್ಜಿ ತಿಂಡಿ ಎಲ್ಲ ಇಟ್ಕೊಂಡಿದ್ರು. ಆ ವಿಡಿಯೋ ಬೇಕಾ ಅಂತ ಹೇಳಿದ್ರೆ ವೇಣು ಪ್ರತಾಪ್ ಅಂತ ಯೂಟ್ಯೂಬ್ ಚಾನಲ್ ಇದೆ, ಅದರಲ್ಲಿದೆ ನೋಡಿ. ಆ ವಿಡಿಯೋ ಸಿಗುತ್ತೆ ನಿಮಗೆ. ಆಯಿತು, ಒಂದು 2 ಇಯರ್ಸ್ ಮೇಲೆ ಆಯಿತು ಬಿಡು ಬಂದಿಲ್ಲಿ. ಲಾಕ್ಡೌನ್ ಪೀರಿಯಡು, ನಾವು ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ವಿ, ಆವಾಗ ಬಂದಿದ್ದದು. ನಮ್ಮವನು ಹತ್ತು ಬಿಸಾಕ್ತಾನೆ ಇವಾಗ. KTM ಅಡ್ರಲಿನ್ ರಶ್ ಇವಾಗ ಗೊತ್ತಾಗತ್ತೆ ಅವನಿಗೆ ಪವರು. ನೀನು ಗೇರ್ ಹಾಕಿದ್ರು ಕೂಡ ಇನ್ನೂ ಹೊಡಿಗುರು ಅಂತ ಗೇರ್ ಕೇಳತ್ತೆ ಇನ್ನು. ಇಲ್ಲಿ ಸ್ವಲ್ಪ ರೋಡ್ ಖರಾಬ್ ಆಗಿಬಿಟ್ಟಿದೆ ಬಿಡು, ಇಲ್ಲೇ ಆಗಬೇಕು ಅನಿಸುತ್ತೆ ಬೈಕು. ಮೇಲೆ ಹೋಗಲ್ವಾ? ಮೇಲೆ ಹೋಗ್ತೀವಿ, ಮೇಲೆ ಹೋಗ್ತೀವಿ. ಏನಾಗತ್ತೆ ಮೇಲೆ ಹೋದ್ರೆ? ಪಾರ್ಕಿಂಗ್ ದುಡ್ಡು ಕೊಟ್ಟು ಮೇಲೆ ಹೋಗ್ತೀವಿ. ಅಲ್ಲ, ಪಾರ್ಕಿಂಗ್ ದುಡ್ಡು ಕೊಟ್ಟು ಬೇಕಾದ್ರೆ ಮೇಲೆ ಹೋಗ್ತೀವಿ. Parking free, but you are not allowed to enter the hill. ಸರಿ ರೀ, ಬೆಟ್ಟಕ್ಕೋ ಇಲ್ಲ, ಇಲ್ದ್ಬಿಟ್ಟಿದೆ ಅದು. ನೀನೇ ಬಂದು ಎಲ್ಲಿಬೇಕು. ಬೆಟ್ಟಕ್ಕೆ ಹೋಗಿ ಸಿಗ್ತೀವಿ. ನಿಮ್ಮದು ಬೈಕ್ ಹೆವಿ ಪರ್ಸ್ನಾಲ್ಟಿ ಅಪ್ಪ, ಒಬ್ಬೊಬ್ಬರೆಲ್ಲ ಎಲಿಯೋಕ್ಕಾಗಲ್ಲ.
ಕುತ್ಕೊಂಡ್ರೆ ಓಡಿಸ್ಬೋದು ಅಷ್ಟೇ ಪರ್ಸ್ನಾಲಿಟಿ ವೆಹಿಕಲ್ಸು. ಇರುಗುರು ಎಳಿತೀನಿ, ನಾನೊಂದು ಕೈ ಹಾಕ್ತೀನಿ. ಹಿಂದೆ ಹಿಂದೆ ಎಳಿ, ಬ್ರೇಕ್ ಬಿಡು, ಸಾಕ್ಬಿಡು. ಮೇಲೆಗೆ ಗಾಡಿ ಕಲಿಸ್ರೆ ತಗೊತೀನಿ. ನಾನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಲ್ಲ ಅಣ್ಣ, ಇಲ್ಲಾಂದ್ರೆ ಬಿಡ್ತಾ ಇದ್ವಣ್ಣ ನಾವೇ. ನೀರು ಬೇಡ ನಮಗೆ. ನಾನೇನಾದ್ರು ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಸೇರಿದ್ದಿದ್ರೆ ಇದೆಲ್ಲ ಹಂಗೆ ಗಾಡಿ ಮೇಲೆ ಇರ್ತಾ ಇತ್ತು ಅಣ್ಣ. ಫಸ್ಟ್ ನೀನು ಸೇರ್ಕೊಂಬಿಡು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ. ಇನ್ನೂ ಓದ್ಬೇಕಣ್ಣ, ಇನ್ನೂ ಒಂದೊಂದು ವರ್ಷ ಒಂದೊಂದು ಕ್ಲಾಸ್ ಓದೋದು. ಏನೋ ದಿನಕ್ಕೊಂದು. ಓದ್ತಾ ಇದ್ದೀರಾ ನೀವು? ಯಾವ ಕ್ಲಾಸು? 7th. ಸರಿ, ಓದ್ಕೊಳ್ಳಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಿ. ಹಾಂ, ಹೆಲ್ಮೆಟ್ ಅಂಗಡಿ ಇದ್ರೆ ಇಡೀ ಫ್ರೀ, ಸೇಫಾಗಿ ನೋಡ್ಕೊಂತೀವಿ. ಸಾಯಂಕಾಲ 6 ಗಂಟೆವರೆಗೆ ಇಲ್ಲೇ ಇರ್ತೀವಿ. ಪಾರ್ಕಿಂಗು ಫ್ರೀ. ಕಂಗ್ರ್ಯಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ